ಮುಂದುವರಿದ ಮಳೆ ಕೆಲ ಭಾಗಗಳಲ್ಲಿ, ಕೆಲವು ಕಡೆ ಕಡಿಮೆನೂ ಆಗಿದೆ. KRS ಮಾತ್ರ ತುಂಬಿದೆ, 124 ಅಡಿ ಗರಿಷ್ಠ, 123.2 ಬಂದಿದೆ. ಅದು ಆಲ್ಮೋಸ್ಟ್ ತುಂಬದಂಗೆ ಲೆಕ್ಕ. ಇವಾಗ ನಮಗೆ ಒಂದು 60,000 ಕ್ಯೂಸೆಕ್ ಒಳಕ್ಕೆ ಬರ್ತಾ ಇದೆ, ಹೊರಕ್ಕೂ ಒಂದು 52,000 ಕಳಿಸ್ತಿದ್ದಾರೆ. ಮೇ ಬಿ ನಾಳೆ ನಾಳಿದ್ರಲ್ಲಿ ಚೀಫ್ ಮಿನಿಸ್ಟರ್ ಬಾಗಿನ ಹಾಕಕ್ಕೋ ಏನೋ ಒಂದು ಡೇಟ್ ಕಾಯ್ತಾರೆ. ಅದಾದಮೇಲೆ ಇನ್ನೂ ಒಂಚೂರು ರಿಲೀಸ್ ಕೊಡ್ಬೋದು, ಅಥವಾ ಎಕ್ಸ್ಟ್ರಾ ನೀರು ಬಂದುಬಿಟ್ರೆ ಎಕ್ಸ್ಟ್ರಾನು ಬಿಡ್ಬೋದೇನೋ. ಈ ಮಧ್ಯೆ ಅಡ್ವಾನ್ಸ್ ಆಗಿ DCM ಅವರು ಒಂದು ಸ್ಪಾಟ್ಗೆ ಹೋಗಿ ಬಂದಿದ್ದಾರೆ. ಇರಲಿ, ನಾನು ಫಸ್ಟ್ ನೋಡಿರ್ತೀನಿ ಕರೆಕ್ಟಾಗಿ ನೀರು ಹೋಗ್ತಿದೆಯಾ ಇಲ್ವಾ ಅಂತ ನೋಡ್ಕೊಂಬತ್ತೀನಿ, ಇರ್ರಿ ಅಂತ ಕಡೆಗೆ ಅಂತ ಹೋಗ್ಬಿಟ್ಟಿದ್ದಾರೆ. ಹೋಗೆಲ್ಲ ಮಾಡಿಬಿಟ್ಟವರು ನಮ್ದೊಂದು 30 TMC ಹೊಟ್ಟೋಗಿದೆ ಆಗಲೇ ಅಂತ ಹೇಳಿದ್ದಾರೆ. ಪ್ಲಸ್ ಅದೇನೋ ಗಂಗಾರತಿ ಟೈಪ್ ಅಲ್ಲೂ ಏನೋ ಮಾಡ್ತಾರಂತೆ ಅವರು. ಹಾಂ, ಕಾವೇರಿ ಆರತಿ ಮಾಡಿಸ್ರಿ, ಯಾರು ಬೇಡ ಅಂತ. ನಾನು ಏನು ನಮ್ಮ ವಾರಣಾಸಿಯಲ್ಲಿ ಗಂಗಾ ಆರತಿ ಮಾಡ್ತಾ ಇದ್ದಾರೆ, ಆ ಮಾದರಿಯಲ್ಲಿ ಇಲ್ಲೂ ಕೂಡ ನಮ್ಮ ಕಾವೇರಿ ಆರತಿಯನ್ನ ಮಾಡಲಿಕ್ಕೆ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನ ನಾನು ರೂಪಿಸ್ತಾ ಇದ್ದೇನೆ. ಸೊ ನಾನು ಮಧ್ಯ ಒಂದು ನೋಡಿದ್ದೆ ಕೆಲವು ಕಡೆ ಹೋಗಿ. ಸೊ ನಮ್ಮ ಕಾವೇರಿ ಆರತಿಯನ್ನ ಮಾಡಲಿಕ್ಕೆ ಒಂದು ಹೊಸ ಯೋಜನೆ ಕಾರ್ಯಕ್ರಮವನ್ನ ರೂಪಿಸ್ತಾ. ಆಲ್ ರೈಟ್. ಮಂಗಳೂರು ಬೆಂಗಳೂರು ಸಂಪರ್ಕಿಸುವ ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತವಾಗಿದೆ. ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲೆ ಬಳಿ ಪೊಲೀಸರು ನಿಲ್ಲಿಸಿದಂತಹ ವಾಹನದ ಬಳಿಯೇ ಭೂಕುಸಿತವಾಗಿದೆ. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ. ಕೊಡಗಿನ ಅಬ್ಬಿ ಜಲಪಾತ ಭೋರ್ಗರಿತಾ ಇದೆ. ಹಾವೇರಿಯಲ್ಲಿ ವರ್ಧಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ವರ್ಧಾ ನದಿ ಪಾತ್ರದ ರೈತರ ಜಮೀನುಗಳಲ್ಲಿ ಜಲಾವೃತವಾಗಿದೆ. ಬೆಳಗಾವಿಯಲ್ಲಿ ಮಹಾಮಳೆಗೆ ಕೃಷ್ಣಾ ನದಿ ನೀರಿನ ಒಳಹರಿವು ಹೆಚ್ಚಾಗಿದೆ. 1,22,000 ಕ್ಯೂಸೆಕ್ ದಾಟಿದೆ. ಈಗಾಗಲೇ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 7 ಸೇತುವೆಗಳು ಜಲಾವೃತವಾಗಿದೆ. ಘಟಪ್ರಭಾ ನದಿಯ ಅಬ್ಬರಕ್ಕೆ ಗೋಕಾಕ್ ಮತ್ತು ಗೊಡಚಿನಮಲ್ಕಿ ಫಾಲ್ಸ್ ಹಾಲ್ನೊರೆಯಂತೆ ಉಕ್ಕಿ ಹರಿತಾ ಇದೆ. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ರಾಯಚೂರಿನ ದೇವದುರ್ಗದ ಸೇತುವೆ ಮುಳುಗಡೆಯಾಗಿದೆ. ಇನ್ನು ಮುಳುಗಡೆ ಹಂತದಲ್ಲಿದೆ. ಇನ್ನು ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಜಲಾಶಯದಿಂದ 5,541 ಕ್ಯೂಸೆಕ್ ನೀರನ್ನು ಕಾಲುವೆಗೆ ನದಿಗೆ ಬಿಟ್ಟಿದ್ದಾರೆ. ಆಗಲೇ ಹೇಳ್ದಂಗೆ KRS ತುಂಬಿದೆ, ಕಬಿನಿ ತುಂಬಿದೆ, ಹೇಮಾವತಿ ಹೆಚ್ಚು ಕಡಿಮೆ ತುಂಬೋಗಿದೆ, ಹಾರಂಗಿ ತುಂಬಿದೆ, ತುಂಗಭದ್ರಾ ತುಂಬುವ ಹಂತಕ್ಕೆ ಹೋಗಿದೆ, ಆಲಮಟ್ಟಿನೂ ಅಷ್ಟೇ, ನಾರಾಯಣಪುರ ಅಂತೂ ತುಂಬಿದೆ ಹೆಚ್ಚು ಕಡಿಮೆ. ಇನ್ನೊಂದು 2-3 TMC ಈಚೆ ಆಚೆ. ಅಲ್ಲಿ ಬಿಡ್ತಿರೋ ನೀರನ್ನು 2 ದಿನ ಹಿಡಿದ್ರೂ ತುಂಬ್ಕೊಂಡ್ಬಿಡುತ್ತೆ, ಅದೇನು ಉಳಿದಂತೆ. ಇತ್ತ ಇನ್ನು ಅಂಕೋಲದ ಶಿರೂರು ಗುಡ್ಡ ಕುಸಿತ, ಅಲ್ಲಿ ಸೈನ್ಯ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಒಟ್ಟಾರೆ ಕಾರ್ಯಾಚರಣೆ 7ನೇ ದಿನ. ಬೆಳಗಾವಿಯಿಂದ ಬಂದಿರುವಂತಹ ತುಕಡಿ ಇದು, ಮರಾಠ ರೆಜಿಮೆಂಟಿಂದ. ಇತ್ತ ಇಸ್ರೋ ಕೂಡ ಏನೋ ಸಹಾಯ ಮಾಡ್ತಿದ್ದಾರಂತೆ. ಬಟ್ ಭೂಗರ್ಭ ಶಾಸ್ತ್ರಜ್ಞರು ಹೇಳ್ತಿರೋದು ಮಣ್ಣು ಇನ್ನಷ್ಟು ಕುಸಿಯತ್ತೆ, ಬಿ ಕೇರ್ಫುಲ್ ಅಂತ ಹೇಳಿದಾರಂತೆ. ಈ ಮಧ್ಯೆ ಕುಮಾರಸ್ವಾಮಿ ಅವರೇನೋ DK ಶಿವಕುಮಾರ್ ಹೇಳಿದಲ್ಲ, ಆರ್ಮಿ ಕರ್ಕೊಂಬರ್ಬೇಕಿತ್ತು ಅಂತ. ಏನ್ರಿ, ನಮ್ಮ ಸೇನೆ ಬಗ್ಗೆ ಅವ್ರು ಭಾಳ ಲಘುವಾಗಿ ಮಾತಾಡ್ತಾರೆ. ನಮ್ಮ ಸೇನೆ ನಮ್ಮ ಹೆಮ್ಮೆ ಅಂತ ಹೇಳಿದ್ದಾರೆ. ಈಗ ಬಂದಿಲ್ವಾ ಸೇನೆಯವರು ನೋಡ್ರಿ ಅಂತೇಳಿ. ನಾನು ಅನ್ನೋದು ಅಹಂಕಾರ, ನಾವು ಎನ್ನುವುದು ಸಂಸ್ಕಾರ ಅಂತ ಅವರು ಹೇಳಿದ್ದಾರೆ. ಇರಲಿ ಅಂತ ಹೇಳಿದ್ದಾರೆ. ನೋಡೋಣ ಅದೇನಾಗತ್ತೆ ಅಂತ ಮುಂದಕ್ಕೆ. ಸದ್ಯಕ್ಕಂತೂ ಅಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಇವರಿಬ್ಬರು ಜಗಳ ಪಕ್ಕಕ್ಕಿಟ್ಟಿರೋಣ. ಅಲ್ಲೊಂದು 3 ಬಾಡಿ ಸಿಕ್ಕಬೇಕು. ಫಸ್ಟ್ ಆ ಕಡೆ ಗಮನ ಕೊಡೋಣ, ಅದು ಇಂಪಾರ್ಟೆಂಟ್. ಮಳೆ ತಗ್ಗಿದ ರೀತಿ ಕಾಣಿಸ್ತಾ ಇದೆ ಕೆಲವು ಕಡೆ, ಬಟ್ ಇನ್ಕ್ಲೂಡಿಂಗ್ ಕೇರಳ ಆ ಕಡೆ ಮತ್ತು ಮಹಾರಾಷ್ಟ್ರ ಮತ್ತು ಈ ಕಡೆ ನಮ್ಮ ಕರ್ನಾಟಕದಲ್ಲಿ. ಬಟ್ ಗೊತ್ತಿಲ್ಲ, ಇನ್ನು ಮುಂದಿನ 8-10 ದಿನಗಳ ಕಾಲದಲ್ಲಿ ಇನ್ನೊಮ್ಮೆ ಅಬ್ಬರಿಸಿದ್ರೆ ಗೊತ್ತಿಲ್ಲ, ಡ್ಯಾಮ್ಗಳೆಲ್ಲ 2ನೇ ಸರಿ ತುಂಬಿಕೊಳ್ಳುತ್ತವೆ ಅಷ್ಟೇ ಆಗೋದು. ಎಸ್. ಸೊ ಒಂದು ವಿರಾಮ ತೊಗೊಂಡು ಬಂದರೆ ಆಮೇಲೆ ಹೇಳ್ಬೋದು ನಾವು ಏನು ಸರ್ 86-87 ಆಯಿತು ಬಿಟ್ಬಿಡಿ ಸರ್, ಇನ್ಯಾಕೆ ನಿಮಗೆ ಅಂತ ನಾವು ಇಲ್ಲಿ ಯಾರಿಗಾರು ಹೇಳಿಬಿಟ್ರೆ ಇಂಡಿಯಾನಲ್ಲೇ ಬಜ್ಜಿ ಮಾಡಿಬಿಡ್ತಾರೆ ನಮ್ಮನ್ನು. ಕೇಳಿಸ್ಕೊಡಲ್ಲ. ವಯಸ್ಸುಗಲ್ರಿ ಉತ್ಸಾಹಕ್ಕೆ ರಕ್ತ ಇರೋವರೆಗೂ ಬಿಡಲ್ಲ ನಾನು ಅಂತಾರೆಲ್ಲ ಬಾರ್ಸಾಕ್ಬಿಡ್ತಾರೆ ನಮ್ಮನ ಮೇಲೆ. ಅಮೇರಿಕಲ್ಲಿ ಹಂಗೆ ಆಗಿಲ್ಲ, ಅವರು ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ. ಅಧ್ಯಕ್ಷರು ಇದಕ್ಕೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಪಾಪ. 24ರ ಅಮೆರಿಕದ ಅಧ್ಯಕ್ಷ ಚುನಾವಣೆಯಿಂದ ಹಾಲಿ ಅಧ್ಯಕ್ಷ ಜೋ ಬೈಡನ್ ಹಿಂದೆ ಸರಿದಿದ್ದಾರೆ. ಇಲ್ಲಿಯವರೆಗೆ ನನಗೇನೂ ಆಗಿಲ್ಲ, ನಾನು ಆರಾಮಾಗಿದ್ದೀನಿ, ನಾನೇ ಫೈಟ್ ಅಂದಿದ್ರು ಟ್ರಂಪ್ ಜೊತೆ. ಬಟ್ ಇವಾಗ ಆಗಲ್ಲ ನನ್ನ ಕೈಯಲ್ಲಿ, ನಾನು ದೇಶಕ್ಕೆ ಒಳ್ಳೆಕಾಗಲಿ ಅಂತ ನಾನು ಹಿಂದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಬಹು ಸಹಜವಾಗಿ ಅವರ ಉಪಾಧ್ಯಕ್ಷೆಯಾಗಿರುವ ಕಮಲಾ ಹ್ಯಾರಿಸ್ ಭಾರತೀಯ ಮೂಲದವರು, ಅವರೇ ಆಯ್ಕೆ ಆಗಬಹುದು, ಡೆಮೊಕ್ರೆಟಿಕ್ ಪಕ್ಷದ ನಾಮಿನಿಯಾಗಿ ನಾಮನಿರ್ದೇಶನದಲ್ಲಿ ಬರಬಹುದು ಅಂತ ಹೇಳ್ತಿದ್ದಾರೆ. ಅದು ಮುಂದಿನ ವಾರನೋ ಏನೋ ಇದೆ ಅವ್ರದ್ದು, ಮುಂದಿನ ವಾರನೋ ಮುಂದಿನ ತಿಂಗಳೋ ಇದೆ, ಅಲ್ಲಿ ಅವ್ರು ನಾಮಿನೇಟ್ ಆಗಬೇಕು. ಬೇರೆ ಯಾರು ಹೊಸೊಬ್ಬರು ಕ್ಲೈಮ್ ಹಾಕಿದ್ರೆ ಅವರು ಇರ್ತಾರೆ ಚುನಾವಣೆಯಲ್ಲಿ, ಅಲ್ಟಿಮೇಟ್ಲಿ ಈಕೆನೇ ಆಗಬಹುದು ಅಂತಾರೆ. ಕಾರಣ ಜೋ ಬೈಡನ್ನು, ಬರಾಕ್ ಒಬಾಮಾ, ಬಿಲ್ ಕ್ಲಿಂಟನ್ನು ಇಂಥವರೆಲ್ಲರೂ ಕಮಲಾ ಹ್ಯಾರಿಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನೇ ಗೆಲ್ತೀನಿ ಅಂತ ಅವರು ಅಂದ್ಕೊಂಡಿದ್ದಾರೆ. ಬೈಡನ್ ಟ್ರಂಪ್ ಮಾತ್ರ ನನಗೆ ಇನ್ನೂ ಈಸಿ ಆಯಿತು ಬಿಡ್ರಿ ಅಂತಾರೆ. ಇದು ನಾವು ಕೇಳಿದ್ದೀವಿ ಇಂಥ ಮಾತೆಲ್ಲ ಇಲ್ಲಿ. ಅಲ್ಲೊಂದು 160 ದಿನದೊಳಗಡೆ ಈ ಚುನಾವಣೆ ನಡೀಬೇಕು. ಅಮೆರಿಕದ ಚುನಾವಣೆ ನಮ್ಮ ದೇಶದ ಥರ ಅಲ್ಲ, 60 ದಿನ 65 ದಿನದಲ್ಲೆಲ್ಲ ತೊಳದ ಕಡೆ ಗೂಡಿಸ್ಕೊಂಡು ವಾರಿಸ್ಕೊಂಡು ಕಡೆ ಖಾಲಿ ಮಾಡ್ಕೊಂಡು ಹೋಗೋಕ್ಕೆ ಅದು ವರ್ಷ ಎಲ್ಲ ನಡೀತಿರುತ್ತೆ.
ಈಗೇನೋ ಒಂದು ಹೊಸ ಉತ್ಸಾಹದಲ್ಲಿ ಡೆಮೊಕ್ರೆಟಿಕ್ ಪಕ್ಷದವ್ರು ಹೋಗಿದ್ದಾರೆ. ಆಕೆ ಮೊದಲನೇ ಕಪ್ಪು ವರ್ಣಿ ಅಂತ ಇದ್ರದ್ದು ಬ್ಲ್ಯಾಕ್ ವುಮನ್ ಆಗ್ತಾರೆ ಅಂತಾನೋ, ಅಥವಾ ಮೊದಲನೇ ಹೆಣ್ಣು ಮಗಳ ಅಧ್ಯಕ್ಷೆ ಆಗಬಹುದು ಅಂತಾನೆ. ಹಿಂದೆ ಹಿಲರಿ ಕ್ಲಿಂಟನ್ ಟ್ರೈ ಮಾಡಿದ್ರು, ಸೋತಿದ್ರು, ಬಟ್ ಈ ಮೊದಲೇ ಆಗಬಹುದು ಅಂತಾನೋ, ಅಥವಾ ವಲಸಿಗರಿಗೆ ಒಂದು ಹೊಸ ಆಸೆ ಹುಟ್ಟಿದೆ ಈಕೆ ಬಂದಿದ್ದರಿಂದ ಅಂತಾನೋ, ಅಥವಾ ಟ್ರಂಪ್ನ ಏನಾದರೂ ಮಾಡಿ ಸೋಲ್ಸ್ಬಿಡ್ಬೇಕು ಅಂತ ಈಗ ರಿಪಬ್ಲಿಕನ್ ಪಾರ್ಟಿನಲ್ಲೂ ಇದ್ದಾರೆ. ನಿಕ್ಕಿ ಹೇಲಿ ಸಪೋರ್ಟರ್ಸು, ಮಾರ್ಕೋ ರೂಬಿಯೋ, ಈ ಥರದವ್ರದ್ದೆಲ್ಲ ಸಪೋರ್ಟರ್ಸ್ ಒಂದಷ್ಟು ಜನ ಇದ್ದಾರೆ. ಅವ್ರಲ್ಲ ಅಪ್ಪ ಯಾರೋ ಒಂದು ಹೆಣ್ಮಗಳು ಸಿಕ್ಕಿದಾಳೆ, ಸುಮ್ಮನೆ ಈ ಟ್ರಂಪ್ ಮಾತ್ರ ಬರಬಾರ್ದು ಅಂತೇಳಿ ಅವರು ಓಟ್ ಹಾಕೋದು. ಈ ಥರ ಏನೇನಾಗುತ್ತೋ ಗೊತ್ತಿಲ್ಲ. ಭಾಳ ಮಜಕ್ಕೆ ಬಂದಿದೆ. ಯಾಕೆಂದರೆ 65, 66, 67 ವರ್ಷ ಆದಮೇಲೆ ಒಬ್ಬ ಅಧ್ಯಕ್ಷ ಹುದ್ದೆಯಲ್ಲಿ ಇದ್ದವರು ಒಂದೇ ಟರ್ಮ್ ಆದಮೇಲೆ ವಿಡ್ರಾ ಆಗಿ ಹಿಂದಕ್ಕೆ ಹೋಗಿರೋದು. ಜಾನ್ಸನ್ ಯಾವಾಗಲೂ ವಿಯೆಟ್ನಾಂ ವಾರ್ ಟೈಮಲ್ಲೆಲ್ಲೋ ಒಂದ್ಸರಿ ಹಿಂದಕ್ಕೆ ಹೋಗಿದ್ದು ಬಿಟ್ಟರೆ ಅದಾದಮೇಲೆ ಆಗಿರಲಿಲ್ಲ, ಈಗ ಆಗಿದೆ. ಏನಾಗುತ್ತೋ ಗೊತ್ತಿಲ್ಲ. ಎಸ್, ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಲುಕಿರುವ ಎಂಎಲ್ಸಿ ಸೂರಜ್ ರೇವಣ್ಣಗೆ 2 ಕೇಸ್ನಲ್ಲೂ ಬೇಲ್ ಸಿಕ್ಕಿದೆ. 23ನೇ ತಾರೀಕು ಬಂಧನ ಆಗಿತ್ತು. ಮೊದಲ ಕೇಸ್ನ ಬೆನ್ನಲ್ಲೇ 2ನೇ ಕೇಸ್ ದಾಖಲಾಗಿತ್ತು. ಈಗ 2 ಕೇಸ್ನಲ್ಲೂ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಇನ್ನು ಆ ಕಡೆ ದರ್ಶನ್ ಅವ್ರಿಗೆ ಜೈಲೂಟನೇ ಸದ್ಯಕ್ಕಂತೆ ಮುಂದೆ 25ನೇ ತಾರೀಕುವರೆಗೆ. ಅದಕ್ಕೆಲ್ಲ ಜಾಗ ಇದೆ. ಬಟ್ ಆರೋಪಿ ಚಾರ್ಲ್ಸ್ ಶೋಭರಾಜ್ಗೂ ಮನೆ ಊಟ ಕೊಡಲಾಗಿತ್ತು ಗೊತ್ತಾ ಅಂತ ಅವ್ರ ವಕೀಲ ವಾದಿಸಿದಂತೆ ಕೊಟ್ಟಿದ್ರು. ಬಟ್ ಅವ್ರದ್ದು ವಾದ ಇದ್ದಿದ್ದು ನಾನು ವಿದೇಶಿ ಅಂತ. ಚಾರ್ಲ್ಸ್ ಶೋಭರಾಜ್ ಇಂಡಿಯನ್ ಮೂಲ, ವಿದೇಶಿ ಪಾಸ್ಪೋರ್ಟು. ಹಂಗಾಗಿ ಅಲ್ಲಿ ಮೂಲ, ನನಗೆ ಅಲ್ಲಿ ಫುಡ್ ಎಲ್ಲ ನಿಮ್ದು ಅಡ್ಜಸ್ಟ್ ಆಗಲ್ಲ, ನಿಮ್ಮದು ಸಾಂಬಾರು ಪದಾರ್ಥಗಳು ತಿಂದರೆ ಅಷ್ಟೇ ನಾನು ಅಂತ ಏನೇ ಆಕ್ಷೇಪ ಹಾಕಿದ್ದಾರೆ. ಅಲ್ರಿ ಅವ್ರಿಗೆ ಹುಷಾರೇ ಇಲ್ಲ ಅಂತೀರಿ, ಅವ್ರಿಗೆ ಹುಷಾರಿದ್ದಾರೆ, ಅವ್ರು ಕೈ ಮುರಿದಿದೆ ಅಂತೀರಿ, ಎಕ್ಸ್ರೇ ತೆಗೆದ್ರೆ ಏನೂ ಆಗಿಲ್ಲ, ಬೇದಿ ಆಗಿದ್ದರೆ ಎಲ್ಲೂ ಬಂದು ಟ್ರೀಟ್ಮೆಂಟೇ ತಗೊಂಡಿಲ್ಲ, ಏನೂ ಇಲ್ಲ, ಯಾಕೆ ಊಟ ಅಂತ ಈ ಕಡೆಯವರಿಂದ ಗಲಾಟೆ. ಹಂಗೇನಾರು ಇದ್ರೆ ಸಾತ್ವಿಕ ಆಹಾರ ಕೊಡೋಣ ಅವ್ರಿಗೆ, ಉಪ್ಪು ಹುಳಿ ಖಾರ ಯಾವುದೂ ಇಲ್ಲದ ಕೊಟ್ಬಿಡೋಣ ಅವ್ರಿಗೆ ಅಂತ ಇವ್ರದ್ದು ವಾದ. ಏನು ಡೈಲಿ ಬಿರಿಯಾನಿ ಕೊಡೋಕ್ಕಾಗತ್ತಾ, ಅದು ಜೈಲು ಅಂತ ಇವ್ರ ವಾದ. ಒಟ್ಟಲ್ಲಿ ಗಲಾಟೆ ನಡೆದಿದೆ. ನನ್ನ ಪ್ರಕಾರ ಇದನ್ನು ಗಲಾಟೆ ಮಾಡ್ಕೋಬೇಡಿಪ್ಪ. ತುಂಬ ಎಲ್ಲ ಕೈದಿಗಳಿಗೂ ಮುಂಬೈ ಇಲ್ಲೋ ಸಿಸ್ಟಮ್ ಪ್ರಕಾರದಲ್ಲಿ ಡಬ್ಬಾ ಸಿಸ್ಟಮ್ ತಂದುಬಿಡಿ. ಡಬ್ಬಾವಾಲಾಸ್ ಅಂತಿದ್ದಾರೆ. ಡಬ್ಬಾ ಅಂದರೆ ನಮ್ಮ ಪದ ಡಬ್ಬಾ ಅಲ್ಲ, ಡಬ್ಬಾ ಸಿಸ್ಟಮ್ ಇದೆ ಅಲ್ಲಿ ಮುಂಬೈಯಲ್ಲಿ. ಡಬ್ಬಾ ಮನೆಯಿಂದ ಡಬ್ಬಲ್ಲಿ ತಂದು ಅವ್ರವ್ರ ಆಫೀಸಲ್ಲಿ ಕೊಟ್ಬಿಡ್ತಾರೆ. ಸೂಪರ್ ಸಿಸ್ಟಮ್ ಅದು. ಅವ್ರನ್ನ ಕರೆಸಿ ಕನ್ಸಲ್ಟ್ ಮಾಡಿ, ಎಲ್ಲರಿಗೂ ಈ ಸ್ಕೀಮ್ ಕೊಟ್ಟಿದ್ದೀವಿ, ತರ್ಸ್ಕೊಳ್ರಿ ನೀವು ಅಂತ ಬಿಡ್ಬಿಡ್ರಿ ಅಂತ ಕಡೆಗೆ ಡೈಲಿ ಬರ್ತದೆ. ಸುಮ್ಮನೆ ಯಾಕೆ ಗೋಜ್ಲು ಕೋರ್ಟ್ ಹೋಗೋದು, ವಾದ ಮಾಡೋದು. ಎಸ್, ಪಂಚೆ ಧರಿಸಿ ಬಂದ ರೈತನಿಗೆ ಜಿಟಿ ಮಾಲ್ ಸಿಬ್ಬಂದಿ ಅಪಮಾನಿಸಿದ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಮಾಲ್ಗಳಿಗೆ ಗೈಡ್ಲೈನ್ಸ್ ಹೊರಡಿಸೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ವೇಳೆ ಕೆಲ ಕ್ಲಬ್ಗಳಿಗೂ ಕೂಡ ಡ್ರೆಸ್ ಕೋಡ್ ಬಗ್ಗೆ ಪ್ರಸ್ತಾಪ ಬಂತು. ಆರ್ ಅಶೋಕ್ ಮಾತನಾಡಿ ಗೈಡ್ಲೈನ್ಸ್ ಮಾಡಿದ್ರೆ ಸಾಲದು, ಲೈಸೆನ್ಸ್ ಕೊಡುವಾಗಲೇ ಕಂಡೀಷನ್ ಹಾಕಿ ಕೊಡಿ ಅಂತ ಸಲಹೆ ಕೊಟ್ಟರು. ಇನ್ನು ಮೊನ್ನೆ ಬಂಡಲ್ ಅಂತ ವಿಪಕ್ಷ ನಾಯಕರು ಘೋಷಣೆ ಮಾಡಿದ್ದಕ್ಕೆ ಇವತ್ತು ಪ್ರದೀಪ್ ಈಶ್ವರ್ ಅಶೋಕ್ ವಿರುದ್ಧ ಮಾಲ್ ಅಲ್ಲಿ ಡ್ರೆಸ್ ಕೋಡ್ಗೆ ನಾವು ಗೈಡ್ಲೈನ್ಸ್ ಹೊರಡಿಸ್ತೀವಿ ಅನ್ನೋದಾದ್ರೆ, ಸರ್ಕಾರದ ಜಾಗಗಳಲ್ಲಿ ಕೂತ್ಕೊಂಡಿರುವಂತಹ ಕ್ಲಬ್ಗಳಿಗೆ ಏನು ಮೇಲಿಂದ ಇಳಿದು ಬಂದಿರೋ ಇಂದ್ರ ಚಂದ್ರಗಳಾವು? ಸಂಬಡಿ ವಿಲ್ ಹ್ಯಾವ್ ಟು ಚಾಲೆಂಜ್ ಇದನ್ನ. ಅವ್ರಿಗೆ ಹಾಕಿಲ್ಲ, ಅವ್ರಿಗೂ ಇರ್ಬೇಕು. ಅಲ್ಲೂ ಕೇಳಂಗಿಲ್ಲ, ಅವಾಗ ಅಲ್ಲಿಗೂ ತರಬೇಕು ನೀವು. ಮಾಡಿದ್ರೆ ಎಲ್ಲರಿಗೂ ಮಾಡಬೇಕು. ಮಾಲು ಅವನ್ ಪ್ರೈವೇಟ್ ಜಾಗ, ಅವನು ಕಟ್ಟಿದ್ದಾನೆ, ಅವನ್ ರೂಲ್ಸು, ಅದನ್ನು ತಡಿತೀವಿ ಅಂತೀರಿ. ಸರ್ಕಾರದ ಜಾಗ, ಪಾರ್ಕ್ಗಳ ಒಳಗಡೆ ಕೂತ್ಕೊಂಡಿದ್ದಾರೆ, 20 ಲಕ್ಷ ಇಸ್ಕೊಂಡು ಮೆಂಬರ್ಶಿಪ್ ತಗೋತಾರೆ. ಇಲ್ಲಿ ಮಾಲ್ನವ್ನು 20 ಲಕ್ಷ ಇಸ್ಕೊಂಡು ಎಂಟ್ರಿ ಕೊಡಲ್ಲ. ಅವ್ನಿಗೆ 20 ಲಕ್ಷ ವ್ಯಾಪಾರ ಆದರೆ ಸಾಕಾಗಿದೆ ಅವನಿಗೆ. ಅಲ್ಲಿ 20 ಲಕ್ಷ ಮೆಂಬರ್ಶಿಪ್ಪು, ಶೋಕಿಗೆ ಹೋಗಿ ಕೂತ್ಕೊಳ್ಳೋಂಥವ್ರುಗಳಿಗೆ. ಅಲ್ಲೇನಾರು ಇದ್ದರೆ ಅದು ತೆಗಿಬೇಕು. ಇಲ್ಲದ್ರೆ ಡೋಂಗಿಗಳು ಮತ್ತು ನೀವು ಅಂತ ಕಚಡಗಳೇ ಆಗ. ಯಾರೋ ಸಿಕ್ಕಿದ್ರೆ ಪುಕ್ಕಟೆ ಸಿಕ್ಕಿದವ್ರಿಗೆ ಮಾಡೋ ಅಂಥದಕ್ಕೆ ನೀವು ಒಬ್ಬರೇ ಬೇಕಾ? ಉತ್ತರ ಕುಮಾರ್ ಇಲ್ಲಿ